टॉप क्वालिटी और कंसिस्टेंट परफॉर्मेंस के लिए सिर्फ सिल्वर पंप नाम याद रखना। ಭಾರತ ಇಂಗ್ಲೆಂಡ್ ಮೂರನೇ ಟೆಸ್ಟ್ ಪಂದ್ಯ ಅತಿ ರೋಚಕ ಹಂತ ತಲುಪಿತ್ತು. ಆದರೆ ಕಡೆ ನಿಮಿಷದವರೆಗೆ ಹೋರಾಡಿದಂತಹ ಜಡೇಜಾ ಯತ್ನ ವಿಫಲವಾಗಿದೆ. ಮೂರನೇ ಟೆಸ್ಟ್ ಭಾರತದ ವಿರುದ್ಧ ಇಂಗ್ಲೆಂಡ್ಗೆ 22 ರನ್ಗಳ ಜಯ. ಇಂಗ್ಲೆಂಡ್ನ ಲಾರ್ಡ್ಸ್ನಲ್ಲಿ ನಡೆದ ಮೂರನೇ ಟೆಸ್ಟ್ನಲ್ಲಿ ಭಾರತ ತಂಡಕ್ಕೆ ಸೋಲಿನ ಆಘಾತ ಎದುರಾಗಿದೆ. ಇಂಗ್ಲೆಂಡ್ ವಿರುದ್ಧದ ಮೂರನೇ ಟೆಸ್ಟ್ ಪಂದ್ಯದಲ್ಲಿ ಗೆಲುವಿನ ಅಂಚಿಗೆ ತಲುಪಿದ್ದ ಭಾರತ ಮುಗ್ಗರಿಸಿದ್ದು ಇಂಗ್ಲೆಂಡ್ ತಂಡಕ್ಕೆ 22 ರನ್ಗಳ ಜಯ ಸಿಕ್ಕಿದೆ. ಪ್ರಥಮ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ ಎಲ್ಲ 10 ವಿಕೆಟ್ ನಷ್ಟಕ್ಕೆ 387 ರನ್ ಗಳಿಸಿತ್ತು. ಭಾರತ ತಂಡ ಕೂಡ ಆಲ್ಔಟ್ ಆಗಿ 387 ರನ್ ದಾಖಲಿಸಿತ್ತು. ಬಳಿಕ ದ್ವಿತೀಯ ಇನ್ನಿಂಗ್ಸ್ನಲ್ಲಿ ಇಂಗ್ಲೆಂಡ್ 10 ವಿಕೆಟ್ ನಷ್ಟಕ್ಕೆ 192 ರನ್ ಗಳಿಸಿತ್ತು. ಆದರೆ 193 ರನ್ಗಳ ಗುರಿ ಬೆನ್ನಟ್ಟಿದ ಭಾರತ 170 ರನ್ ಗಳಿಸಿ ಎಲ್ಲ 10 ವಿಕೆಟ್ ಕಳೆದುಕೊಂಡು ಸೋತಿದೆ. ಈ ಮೂಲಕ 5 ಪಂದ್ಯಗಳ ಟೆಸ್ಟ್ ಸರಣಿಯಲ್ಲಿ ಇಂಗ್ಲೆಂಡ್ಗೆ 2-1 ಮುನ್ನಡೆ ಸಿಕ್ಕಿದೆ. ಕಡೆಯವರೆಗೂ ಗೆಲುವು ಸಾಧಿಸುವುದಕ್ಕೆ ಹೋರಾಡಿದ ಜಡೇಜಾ ಯತ್ನ ವಿಫಲವಾಗಿದೆ. ಇನ್ನು ಅಚಾತುರ್ಯದಿಂದ ವಿಕೆಟ್ ಕಳೆದುಕೊಂಡು ಸೋಲುತ್ತಿದ್ದಂತೆ ಮೊಹಮ್ಮದ್ ಸಿರಾಜ್ ಮೈದಾನದಲ್ಲೇ ಭಾವುಕರಾದರು. ಅಂಪೈರ್ಗಳು ಇಂಗ್ಲೆಂಡ್ ಪರ ನಿಂತಿದ್ದಾರೆ ಎಂದು ಅಶ್ವಿನ್ ಆರೋಪ. ಹೌದು, ಒಂದು ಕಡೆ ಟೀಂ ಇಂಡಿಯಾ ಸೋಲು ಕಂಡಿದ್ರೆ ಮತ್ತೊಂದೆಡೆ ಭಾರತ ಇಂಗ್ಲೆಂಡ್ ಮೂರನೇ ಟೆಸ್ಟ್ನಲ್ಲಿ ಅಂಪೈರ್ಗಳು ಇಂಗ್ಲೆಂಡ್ ಆಟಗಾರರ ಪರ ನಿರ್ಣಯಗಳನ್ನು ನೀಡಿದ್ದಾರೆ. ಜೋ ರೂಟ್ LBW ವಿಕೆಟ್ ವಿಚಾರದಲ್ಲಿ ಸಿರಾಜ್ ಮಾಡಿದ ಅಪೀಲನ್ನ ಅಂಪೈರ್ ತಿರಸ್ಕರಿಸಿದ್ರು. ಇದೇ ರೀತಿ ಅಂಪೈರ್ ರಫೇಲ್ ಪದೇ ಪದೇ ಮಾಡಿದ್ರು ಅಂತ ಭಾರತ ತಂಡದ ಮಾಜಿ ಆಟಗಾರ ಅಶ್ವಿನ್ ಆರೋಪಿಸಿದ್ದು ಭಾರೀ ಚರ್ಚೆಗೆ ಗ್ರಾಸವಾಗಿದೆ. ಮೊಹಮ್ಮದ್ ರಫಿ, ಸ್ಪೋರ್ಟ್ಸ್ ಬ್ಯೂರೋ, TV9.